ಗುರು ರಾಘವೇಂದ್ರ ಸ್ವಾಮಿಗಳು 1595ರಿಂದ 1671ರಲ್ಲಿ ಹಿಂದೂ ಧರ್ಮದ ಮಹಾನ್ ದಾರ್ಶನಿಗಳು ಹಾಗೂ ಮಾಧ್ವ ಸಿದ್ಧಾಂತದ ಪ್ರಮುಖ ಸಂತರಾಗಿದ್ದಾರೆ. ಇವರನ್ನು ಭಕ್ತರು ಪ್ರೀತಿಯಿಂದ ರಾಯರು ಅಥವಾ ಗುರು ಸಾರ್ವಭೌಮರು ಎಂದು ಕರೆಯುತ್ತಾರೆ. ರಾಯರ ಮಹಿಮೆ ಅಪಾರವಾಗಿದ್ದು, ಅವರು ತಮ್ಮ ಭಕ್ತರ ಸಂಕಷ್ಟಗಳನ್ನು ಪರಿಹರಿಸುವ ಕರುಣಾಮಯಿ ಎಂದು ಪ್ರಸಿದ್ಧರಾಗಿದ್ದಾರೆ. ಗುರು ರಾಘವೇಂದ್ರ ಸ್ವಾಮಿಗಳ ಪ್ರಮುಖ ಮಹಿಮೆಗಳು ಹಾಗೂ ಪವಾಡಗಳು. ಮಂತ್ರಾಕ್ಷತೆಯ ಮಹಿಮೆ. ಒಮ್ಮೆ ಬಡ ವಿದ್ಯಾರ್ಥಿಯೊಬ್ಬನಿಗೆ ರಾಯರು ಒಂದು ಹಿಡಿ ಮಂತ್ರಾಕ್ಷತೆಯನ್ನು ನೀಡಿದ್ದರು. ಆ ವಿದ್ಯಾರ್ಥಿ ದಾರಿಯಲ್ಲಿ ಒಂದು ಮನೆಯ ಜಗಲಿಯ ಮೇಲೆ ಮಲಗಿದ್ದಾಗ ಅಲ್ಲಿಗೆ ಬಂದ ಪಿಶಾಚಿಯು ಈ ಮಂತ್ರಾಕ್ಷತೆಯ ಪ್ರಭಾವದಿಂದ ಸುಟ್ಟು ಬೂದಿಯಾಯಿತು. ಇದರಿಂದ ಆ ಮನೆಯ ಮಂದಿ ಸಂಕಷ್ಟದಿಂದ ಪಾರಾದರು. ಅದೋನಿಯ ನವಾಬನಿಗೆ ದರ್ಶನ. ಅದೋನಿಯ ನವಾಬನು ರಾಯರನ್ನು ಪರೀಕ್ಷಿಸಲು ಮಾಂಸದ ತಟ್ಟೆಯನ್ನು ನೈವೇದ್ಯವಾಗಿ ನೀಡಿದನು. ರಾಯರು ಅದರ ಮೇಲೆ ಮಂತ್ರಾಕ್ಷತೆ ಹಾಕಿ ಪವಿತ್ರ ನೀರನ್ನು ಪ್ರೋಕ್ಷಿಸಿದಾಗ ಆ ಮಾಂಸದ ತುಂಡುಗಳು ತಾಜಾ ಹೂವುಗಳಾಗಿ ಬದಲಾದವು. ಈ ಪವಾಡವನ್ನು ಕಂಡು ನವಾಬನು ರಾಯರ ಶಿಷ್ಯನಾಗಿ ಮಂತ್ರಾಲಯದ ಭೂಮಿಯನ್ನು ದಾನವಾಗಿ ನೀಡಿದನು. ಸರ್ ಥಾಮಸ್ ಮುನ್ರೋ ದರ್ಶನ. ಬ್ರಿಟಿಷ್ ಅಧಿಕಾರಿ ಸರ್ ಥಾಮಸ್ ಮುನ್ರೋ ಅವರು ಮಂತ್ರಾಲಯದ ಮಠದ ಭೂಮಿಯನ್ನು ವಶಪಡಿಸಿಕೊಳ್ಳಲು ಬಂದಾಗ ರಾಯರು ಅವರಿಗೆ ಬೃಂದಾವನದಿಂದ ದರ್ಶನ ನೀಡಿ ಸಂಭಾಷಿಸಿದರು ಎಂದು ಹೇಳಲಾಗುತ್ತದೆ. ರಾಘವೇಂದ್ರ ಸ್ವಾಮಿಯವರು ಭಕ್ತಿ, ಜ್ಞಾನ ಮತ್ತು ದೈವಿಕ ಶಕ್ತಿಯ ಪ್ರತಿರೂಪ ಎಂದು ಭಕ್ತರು ನಂಬುತ್ತಾರೆ. 17ನೇ ಶತಮಾನದಲ್ಲಿ ಬದುಕಿದ ಈ ಮಹಾನ್ ಸಂತರು ಮನುಷ್ಯರ ಕಷ್ಟಗಳನ್ನು ನಿವಾರಿಸುವ ಹಲವಾರು ಪವಾಡಗಳನ್ನು ಪ್ರದರ್ಶಿಸಿದ್ದಾರೆ ಎಂದು ಪುರಾಣಗಳು ಹಾಗೂ ಜನಪ್ರಚಲಿತ ಕಥೆಗಳು ಹೇಳುತ್ತವೆ. ಶ್ರೀ ಗುರು ರಾಘವೇಂದ್ರರ ಪವಾಡಗಳಲ್ಲಿ ಅತ್ಯಂತ ಪ್ರಸಿದ್ಧವಾದುದು ಕಮಂಡಲದ ನೀರಿನಿಂದ ಮೃತ ಬಾಲಕನಿಗೆ ಜೀವ ನೀಡಿದ ಘಟನೆ. ಒಂದು ಬಾರಿ ಒಂದು ಬಾಲಕ ಅಕಾಲಿಕವಾಗಿ ಮೃತನಾಗಿದ್ದಾಗ ಸ್ವಾಮೀಜಿಗಳು ತಮ್ಮ ಕಮಂಡಲದಲ್ಲಿದ್ದ ತೀರ್ಥವನ್ನು ಅವನ ಮೇಲೆ ಸಿಂಪಡಿಸಿದರು. ತಕ್ಷಣವೇ ಆ ಬಾಲಕ ಜೀವಂತನಾದನು ಎಂದು ಭಕ್ತರು ನಂಬುತ್ತಾರೆ. ಈ ಘಟನೆ ಸ್ವಾಮೀಜಿಯ ದೈವಿಕ ಶಕ್ತಿಯ ಪ್ರತೀಕವಾಗಿ ಪರಿಗಣಿಸಲಾಗುತ್ತದೆ. ಇನ್ನೊಂದು ಪ್ರಸಿದ್ಧ ಪವಾಡವೆಂದರೆ ಸರ್ಪದ ವಿಷದಿಂದ ಸತ್ತ ವ್ಯಕ್ತಿಯನ್ನು ಬದುಕಿಸಿದ ಘಟನೆ. ವಿಷದ ಪರಿಣಾಮದಿಂದ ಮರಣ ಹೊಂದಿದ ವ್ಯಕ್ತಿಗೆ ಸ್ವಾಮೀಜಿಗಳು ಆಶೀರ್ವಾದ ನೀಡಿದಾಗ ಅವನು ಮತ್ತೆ ಪ್ರಾಣ ಪಡೆದನು ಎಂದು ಹೇಳಲಾಗುತ್ತದೆ. ಇದರಿಂದ ಸ್ವಾಮೀಜಿಗಳು ಕೇವಲ ದೇಹದಷ್ಟೇ ಅಲ್ಲ, ಆತ್ಮದ ರಕ್ಷಕರೂ ಆಗಿದ್ದಾರೆ ಎಂಬ ನಂಬಿಕೆ ಹೆಚ್ಚಾಗಿದೆ. ಹಾಗೆಯೇ ಒಮ್ಮೆ ರಾಜನ ಅಮೂಲ್ಯ ಮುತ್ತಿನಹಾರ ಬೆಂಕಿಯಲ್ಲಿ ಬಿದ್ದಾಗ ಸ್ವಾಮೀಜಿಗಳು ತಮ್ಮ ಶಕ್ತಿಯಿಂದ ಅದನ್ನು ಸುಟ್ಟಿಲ್ಲದೆ ಹೊರತೆಗೆದರು ಎಂಬ ಕಥೆಯೂ ಪ್ರಸಿದ್ಧವಾಗಿದೆ. ಇದು ಅವರ ದೈವಿಕ ನಿಯಂತ್ರಣವನ್ನು ತೋರಿಸುತ್ತದೆ ಎಂದು ಭಕ್ತರು ಭಾವಿಸುತ್ತಾರೆ. ಇನ್ನೊಂದು ಪವಾಡದಲ್ಲಿ ಒಣಕಟ್ಟಿಗೆಯ ಮೇಲೆ ತೀರ್ಥವನ್ನು ಸಿಂಪಡಿಸಿದಾಗ ಅದರಲ್ಲಿ ಹಸಿರು ಎಲೆಗಳು ಮೂಡಿದವು ಎಂಬ ಕಥೆಯಿದೆ. ಇದು ಜೀವವಿಲ್ಲದದ್ದಕ್ಕೂ ಜೀವ ತುಂಬುವ ಅವರ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಅವರ ಜೀವನದ ಅತ್ಯಂತ ಮಹತ್ವದ ಘಟನೆಯಾದ ಜೀವಸಮಾಧಿ ಕೂಡ ಭಕ್ತರ ಮನದಲ್ಲಿ ವಿಶೇಷ ಸ್ಥಾನ ಹೊಂದಿದೆ. ಮಂತ್ರಾಲಯದಲ್ಲಿ 1671ರಲ್ಲಿ ಅವರು ಜೀವಂತವಾಗಿಯೇ ಬೃಂದಾವನದಲ್ಲಿ ಪ್ರವೇಶಿಸಿದರು. ಭಕ್ತರ ನಂಬಿಕೆಯ ಪ್ರಕಾರ ಅವರು ಇಂದಿಗೂ ಅಲ್ಲಿ ಇದ್ದು ತಮ್ಮ ಭಕ್ತರನ್ನು ಕಾಪಾಡುತ್ತಿದ್ದಾರೆ. ಒಟ್ಟಿನಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪವಾಡಗಳು ಮತ್ತು ಮಹಿಮೆಗಳು ಭಕ್ತರಲ್ಲಿ ಅಪಾರ ಭಕ್ತಿ, ವಿಶ್ವಾಸ ಮತ್ತು ಧೈರ್ಯವನ್ನು ಉಂಟುಮಾಡುತ್ತವೆ. ಅವರ ಆಶೀರ್ವಾದದಿಂದ ಜೀವನದ ಕಷ್ಟಗಳು ದೂರವಾಗಿ ಸುಖಶಾಂತಿ ದೊರೆಯುತ್ತದೆ ಎಂಬ ನಂಬಿಕೆ ಇಂದೂ ಸಹ ಕೋಟ್ಯಾಂತರ ಭಕ್ತರಲ್ಲಿ ಜೀವಂತವಾಗಿದೆ. ನಮಸ್ಕಾರ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.